ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗ ಯುಗಾದಿ ಕಳೆಯಲು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷ ಹೊಸ ಹರುಷ ಹೊಸತು ಹೊಸತು ತರುತ್ತಿದೆ ಅನ್ನುವಂತೆ ಈ ಯುಗಾದಿ ನಿಮ್ಮ ಜೀವನದಲ್ಲಿ ಬೇವು ಬೆಲ್ಲ ಎಲ್ಲವನ್ನು ತಂದುಕೊಡ್ಲಿ. ಆದರೆ ಹೆಚ್ಚಾದ ಬೆಲ್ಲ ಜೊತೆಗೆ ಒಂದು ಚುಟುಕು ಬೇವನ್ನ ತಂದು ಜೀವನವನ್ನ ಸುಖಮಯ ಮಾಡ್ಲಿ ಅಂತ ಬಯಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನೊಂದು ಪ್ರಮುಖ ವಿಚಾರದ ಬಗ್ಗೆ, ಆ ವಿಚಾರ ಆಕ್ಚುಲಿ ಕಾಂಟ್ರವರ್ಸಿನೇ, ಆದ್ರೆ ಆ ಕಾಂಟ್ರವರ್ಸಿ ಯಾಕಾಯ್ತು, ಆ ಕಾಂಟ್ರವರ್ಸಿ ಮಾಡ್ತಾ ಇರೋದು ಯಾರು, ಇಂಥ ವಿಚಾರಗಳಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅನ್ನುವ ಬಗ್ಗೆ ಮಾತಾಡ್ಲಿಕ್ಕಿದೆ ಸ್ನೇಹಿತರೆ. ನಿಮ್ಗೆಲ್ರಿಗೂ ಗೊತ್ತು, ಹಿಂದೆ ಒಂದು ವರ್ಷದ ಹಿಂದೆ ಅನ್ಕೊಂತೀನಿ, ನನ್ನದೇ ಒಂದು ವಿಚಾರ, ಒಂದು ಮಾತುಕತೆ ಅನ್ನುವಂಥದ್ದು ಅಲ್ಲೇ ಸಾಲ್ವ್ ಆಗುವಂಥದ್ದು ಸಾಮಾಜಿಕ ಜಾಲತಾಣಕ್ಕೆ ಬಂದ ಮೇಲೆ ಅದು ಯಾವ ರೀತಿ ವೈರಲ್ ಆಯ್ತು, ಯಾವ ರೀತಿ ಒಬ್ಬರ ಮೇಲೆ ಒಬ್ರು ಹೇಳುವಂತೆ ಮಾಡ್ತು ಅಂತ. ಆ ಕೇಸಲ್ಲಿ ಅದು ವ್ಯಕ್ತಿಗಳಾಗಿದ್ರು, ಇಬ್ರು ಐಡೆಂಟಿಕಲ್ ವ್ಯಕ್ತಿಗಳಾಗಿದ್ರು. ಅಲ್ಲಿ ಒಂದು ಹೆಣ್ಮಗು ಇತ್ತು, ಒಂದು ಗಂಡು ಮಗು ಇತ್ತು. ಸೊ ಅಲ್ಲಿ ಎಲ್ಲಾ ಇಂಪಾರ್ಟೆನ್ಸು ಮೀಡಿಯಾ ಹೆಣ್ಮಗು ಕೊಡ್ತಾ ಹೋಯ್ತು, ಇನ್ನೊಬ್ರು ಸಪ್ರೆಸ್ ಆಗ್ತಾ ಹೋದ್ರು. ಆದ್ರೆ ಇವತ್ತಿನ ಕಾಂಟ್ರವರ್ಸಿ ಯಾವ ರೀತಿ ಇದೆ ಅಂತಂದ್ರೆ, ಇದು ಸಹ ಒಂದು ಹೆಣ್ಮಗು ಮತ್ತೆ ಒಂದು ಗಂಡಿನ ಮಧ್ಯೆ ಇದೆ. ಆದ್ರೆ ಅವರ ಮಧ್ಯೆ ಅಲ್ಲ, ಇದು ಅವರ ಕೆಳಗಿರುವಂತ ಫ್ಯಾನ್ಸ್ಗಳ ಮಧ್ಯೆ ಇದೆ. ಯಾಕೆ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಪ್ಪು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ನಾನು ಹಿಂದೆನೆ ಹೇಳಿದ್ದೆ. ಆದ್ರೆ ಆ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಎಷ್ಟೋ ಜನ ಸದುಪಯೋಗನೂ ಪಡಿಸ್ಕೊಂತಾ ಇದಾರೆ, ದುರುಪಯೋಗನೂ ಮಾಡ್ತಾ ಇದಾರೆ. ಅದೇ ರೀತಿ ಹಿಂದೆ RCBಯ ಒಂದು ಇನಾಗ್ರೇಷನ್ ಅನ್ಬಾಕ್ಸ್ ಇವೆಂಟ್ ಆದಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಒಂದು ಗೆಸ್ಟ್ ಆಗಿ ಅಲ್ಲಿ ಕರೆಸಿರ್ತಾರೆ. ಯಾಕಂದ್ರೆ ಅಪ್ಪು ಹಿಂದಿನಿಂದ RCBಯ ಒಂದು ಅಭಿಮಾನಿ, RCBಯ ಫ್ಯಾನ್. ಆ ಒಂದು ಎಮೋಷನ್ ಇಂದ ಕರೆಸಿರ್ತಾರೆ. ಸೊ ಎಲ್ಲಾ ರೀತಿ ಸುಗಮವಾಗಿ ಎಲ್ಲಾ ಕಾರ್ಯಕ್ರಮವಾಗುತ್ತೆ, ಒಂದಿಷ್ಟು ಮ್ಯಾಚಸ್ ಗಳಾಗ್ತವೆ. ಆದ್ರೆ RCB ದುರಾದೃಷ್ಟವಶ ಮ್ಯಾನೇಜ್ಮೆಂಟ್ ತಪ್ಪಿರ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು, ನಾನು ನಿಮ್ಗೆ ವಿಶ್ಲೇಷಣೆಯಲ್ಲಿ ಹೇಳ್ತಾ ಹೋಗಿದ್ದೇನೆ. ಆ ಕಾರಣಗಳಿಂದ RCB ಮ್ಯಾಚ್ ಅನ್ನು ಸೋಲ್ತಾ ಹೋಗುತ್ತೆ. ಈ ಸೋಲೋ ಪ್ರೋಸೆಸ್ ಅಲ್ಲಿ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೆಲವರು ಮ್ಯಾನೇಜ್ಮೆಂಟ್ ತಪ್ಪಂತಾರೆ, ಕೆಲವರು ವಿರಾಟ್ ಕೊಹ್ಲಿ ಅಂತಾರೆ, ಕೆಲವರು ಬರೀ RCB ನಿಂತಿರೋದೇ KGF ಮೇಲೆ ಅಂತಾರೆ. ನಾನು ಸಹ ಹೇಳಿದ್ದೀನಿ KGF ಮೇಲೆ RCB ನಿಂತಿದೆ ಅಂತ. ಬಟ್ ಅದರಲ್ಲಿ ಒಬ್ಬ ವ್ಯಕ್ತಿ ಯಾರೋ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅನ್ಬಾಕ್ಸ್ ಇವೆಂಟ್ಗೆ ಕರೆಸಿರುವ ಕಾರಣದಿಂದ ನಮ್ಮ ಮ್ಯಾಚ್ ಸೋಲ್ತಾ ಇದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದೆ. ಆದ್ರೆ ಅಲ್ಲಿ ಅವನು ಉಪಯೋಗಿಸಿರುವಂತ ಪದಗಳು ಯಾವುದೇ ಹೆಣ್ಣು ಮಗುಗಾದ್ರೂ ನೋವು ತರುವಂತದ್ದೇ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ಆ ವ್ಯಕ್ತಿ ತನ್ನ ಐಡೆಂಟಿಟಿಯನ್ನ ಹಿಡ್ಕೊಂಡು ತನ್ನ ಅಕೌಂಟ್ ಇಂದ ಟ್ವೀಟ್ ಮಾಡಿದಿದ್ರೆ ಏನೂ ಆಗ್ತಿರ್ಲಿಲ್ಲ, ಇದಿಷ್ಟು ದೊಡ್ಡ ಕಾಂಟ್ರವರ್ಸಿನೂ ಆಗ್ತಿರ್ಲಿಲ್ಲ. ಮೇ ಬಿ ಆ ವ್ಯಕ್ತಿಯನ್ನ ಹುಡುಕಿ ಒಂದು ಎರಡು ತದಕ್ತಿದ್ರೋ ಬೈತಿದ್ರೋ ಮುಗ್ದೋಗ್ತಿತ್ತು. ಆದ್ರೆ ಆ ವ್ಯಕ್ತಿ ಇನ್ನೊಬ್ಬರ ಅಕೌಂಟ್ ಇಂದ, ಅಂದ್ರೆ ಒಂದು ನಾರ್ಮಲ್ ಐಡಿಯಿಂದ, ಅಂದ್ರೆ ಈಗ ದರ್ಶನ್ ಅವ್ರನ್ನ ನಾವೆಲ್ಲರೂ ಗಜ ಅಂತ ಕರಿತೀವಿ ಮೂವಿ ಎಲ್ಲ ಮಾಡಿರೋದ್ರಿಂದ. ಸೊ ಗಜಪಡೆ ಅನ್ನುವಂತ ಒಂದು ಅಕೌಂಟಿನಿಂದ ಈ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಒಂದು ಮುತ್ತೈದೆಯನ್ನ ಅನ್ಬಾಕ್ಸ್ ಇವೆಂಟ್ಗೆ ಕರೆಸಿರೋದ್ರಿಂದ RCB ಸೋಲ್ತಾ ಇದೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಟ್ವಿಟರ್ ಅಲ್ಲಿ ಹಾಕ್ತಾರೆ. ಈ ಕಾರಣದಿಂದ ಒಂದಿಷ್ಟು ಡೆವಲಪ್ಮೆಂಟ್ಸ್ ಆಗತ್ತೆ, ಕ್ಲಾಶಸ್ ಆಗತ್ತೆ. ಆದರೆ ನಾನು ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೀಡಿಯಾ ಎರಡೂ ಕಡೆ ಇದೆ. ಆ ದಿನ ನನ್ನ ಕೇಸಲ್ಲಿ ಮೀಡಿಯಾ ಒಂದೇ ಕಡೆ ಮಾತಾಡ್ತಾ ಇತ್ತು, ಒಬ್ಬರದ್ದು ಮಾತ್ರ ರಿಯಾಕ್ಷನ್ ತಗೊಂತಾ ಇತ್ತು, ಇನ್ನೊಬ್ಬರ ಪರಿಸ್ಥಿತಿ ಕೇಳ್ತಾ ಇರಲಿಲ್ಲ. ಯಾಕೆ ಹೇಳಿ, ಆ ವ್ಯಕ್ತಿನೂ ಸೂಪರ್ ಸ್ಟಾರ್ ಅಲ್ಲ, ಒಂದು ಸೀರಿಯಲ್ ಆರ್ಟಿಸ್ಟ್, ನಾನು ಒಬ್ಬ ಸೆಲೆಬ್ರಿಟಿ ಯೂಟ್ಯೂಬರ್. ಬಟ್ ಈ ಕೇಸಲ್ಲಿ ಏನಾಗಿದೆ, ಒಬ್ಬ ಸ್ಟಾರ್ ನಟನ ಪತ್ನಿ ಈ ಕಡೆ ಇನ್ನೊಬ್ಬ ಸ್ಟಾರಿನ ಹೆಸರು ಹಾಳಾಗ್ತದೆ. ಯಾಕಂದ್ರೆ ಆ ವ್ಯಕ್ತಿ ಆ ಸ್ಟಾರಿನ ಹೆಸರು ಉಪಯೋಗಿಸ್ಕೊಂಡು ಇವತ್ತಿದು ಕಾಂಟ್ರವರ್ಸಿ ಆಗ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಮೂಲ ಏನ್ ಗೊತ್ತಾ, ನಿಜ ಹೇಳ್ಬೇಕಂದ್ರೆ ಮಾಧ್ಯಮವೇ ಮೂಲ. ಯಾಕೆ ಅಂತಂದ್ರೆ ಒಂದು ಅನ್ನೋದನ್ನ ಉಪ್ಪಿನ ಕಲ್ಲು ಮಾಡ್ತಾ ಇರುವಂತದ್ದು ದರ್ಶನ್ ಅವರ ಫ್ಯಾನ್ಸು ಅಲ್ಲ, ಅಥವಾ
ಅಪ್ಪು ಅವರ ಫ್ಯಾನ್ಸು ಅಲ್ಲ, ಯಾರೂ ಅಲ್ಲ, ಅಥವಾ ವ್ಯಕ್ತಿಗಳು ಅಲ್ಲ. ದರ್ಶನ್ ಅನ್ನುವಂತ ವ್ಯಕ್ತಿಯೂ ಅಲ್ಲ, ಅಶ್ವಿನಿ ಮೇಡಮ್ ಅನ್ನುವಂತ ಹೆಣ್ಮಗಳು ಅಲ್ಲ. ಇದಕ್ಕೆಲ್ಲ ಕಾರಣ ಮಾಧ್ಯಮ. ಯಾಕಂತಂದ್ರೆ ಮಾಧ್ಯಮ ಬಿತ್ತರಿಸುವಂತ ಒಂದು ಇಷ್ಟು ವಿಚಾರಗಳಿದೆಯಲ್ಲ, ಅದು ಫ್ಯಾನ್ಸ್ಗಳ ಮಧ್ಯೆ, ಜನರ ಮಧ್ಯೆ ಒಂದಿಷ್ಟು ಸಂಕಲ್ಪವನ್ನ, ಈ ಒಂದು ಕ್ಲಾಶ್ ಅನ್ನ ತಗೊಬಂದಿಡ್ತಾರೆ. ನಾನು ಮಾಧ್ಯಮಗಳ ಹೆಸರನ್ನ ಮೆನ್ಷನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅದನ್ನ XYZ ಅಂತ ಹೇಳ್ತಾ ಹೋಗ್ತೀನಿ. ಒಂದು X ಮಾಧ್ಯಮ ಹೋಗ್ಬಿಟ್ಟು ಅಪ್ಪುವಿನ ಫ್ಯಾನ್ಸ್ ಹತ್ರ ಕೇಳ್ತಾರೆ, ನೀವು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಿದ್ದೀರಾ, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ. ಅವರು ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಬಾಯಿ ಬಂದಂಗೆ ಬೈತಾರೆ. ದರ್ಶನ್ ಅವರ ಕಡೆ ಹೋದ್ರೆ ಇದಕ್ಕೂ ದರ್ಶನ್ ಅವರ ಹೆಸರನ್ನ ಕೆಡ್ಸೋದಕ್ಕೆ ಇದು ಮಾಡ್ತಾ ಇರುವಂತ ಕುತಂತ್ರ ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿಂದ ನಾವು ಏನ್ ನೀತಿ ಪಾಠ ಕಲಿತಾ ಇದೀವಿ? ಇದು ಒಂದು ಎಂಟರ್ಟೈನ್ಮೆಂಟು ಅಲ್ಲ, ಅಥವಾ ನೀವು ಏನೋ ಒಂದು ನಾಲೆಡ್ಜು ಗೇನ್ ಮಾಡ್ತಿಲ್ಲ, ನಥಿಂಗ್. ಈ ತರದ ಕಾಂಟ್ರವರ್ಸಿಯ ವಿಚಾರಗಳನ್ನ ನ್ಯೂಸ್ ಮಾಧ್ಯಮಗಳು ವ್ಯೂಸ್ಗೋಸ್ಕರ ಯಾಕೆ ಕಲೆ ಹಾಕ್ತಾ ಇದೆ? ಇದು ನನ್ನ ಮೂಲ ಪ್ರಶ್ನೆ. ಜೊತೆಗೆ ನಾವು ಜನರು ಮೂರ್ಖರ? ಈ ತರದ ಒಂದು ಕಂಟೆಂಟ್ ಅನ್ನ ಯಾಕೆ ನಾವು ನೋಡಿ ಪ್ರೋತ್ಸಾಹ ಪಡ್ತಾ ಇದೀವಿ? ನೋಡಿ ಇನ್ನೊಂದ್ 4 ಜನಕ್ಕೆ ಸೇರಿ ಇಟ್ ಇಸ್ ಅ ನೆಗೆಟಿವ್ ಥಿಂಗ್. ನಾವು ಅದನ್ನ ಮನಸ್ಸಿಂದ ತೆಗ್ದಾಕ್ಬೇಕು. ನೆಗೆಟಿವ್ ವಿಚಾರಗಳ ಬಗ್ಗೆ ನಾವು ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಬಾರ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ನ್ಯೂಸ್ ಮಾಧ್ಯಮ ಅನ್ನುವಂಥದ್ದು ಇದು ಎಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅಲ್ಲಿ ಇದು ಸ್ಟಾಪ್ ಮಾಡ್ಬೇಕು. ಅದರ ಬದಲು ಇವ್ರು ತಗೊಂಡೋಗಿ ಅವ್ರಿಗೆ ಹೇಳೋದು, ಅವ್ರು ತಗೊಂಡೋಗಿ ಇವ್ರಿಗೆ ಹೇಳೋದು. ನಾಳೆ ಇದಕ್ಕೆ ಏನಾಗುತ್ತೆ ಅಂತ ನಾನು ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಇದಕ್ಕೆ ಪೊಲಿಟಿಕಲ್ ಆಂಗಲ್ ಸುತ್ಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ. ಯಾಕೆ ಅಂತಂದ್ರೆ ದರ್ಶನ್ ಅವರು ಡೈರೆಕ್ಟ್ ಆಗಿ ಯಾವ ಪಾರ್ಟಿನೂ ಸಪೋರ್ಟ್ ಮಾಡ್ತಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಸುಮಲತಾ ಅಂಬರೀಶ್ ಅವ್ರನ್ನ ಸಪೋರ್ಟ್ ಮಾಡ್ತಿದ್ರು. ಈಗ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರ್ಕೊಂಡಿದ್ದಾರೆ. ಸೊ ಇಂಡೈರೆಕ್ಟ್ಲಿ ದರ್ಶನ್ ಅವರು ಬಿಜೆಪಿಗೆ ಬಂದ್ರು, ರಾಕ್ಲೈನ್ ವೆಂಕಟೇಶ್ ಅವರು ಬಿಜೆಪಿಗೆ ಬಂದ್ರು, ಇವರೆಲ್ಲ ಬಿಜೆಪಿಯಲ್ಲಿ ಇದ್ದಾರೆ. ಇಲ್ಲಿ ಬಂದ್ರೆ, ಈ ಕಡೆ ರಾಜ್ಕುಮಾರ್ ಕುಟುಂಬಕ್ಕೆ ಬಂದ್ರೆ, ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಅಣ್ಣನ ಹೆಂಡತಿ ಅಂದ್ರೆ ಗೀತಕ್ಕ, ಶಿ ಇಸ್ ಇನ್ ಕಾಂಗ್ರೆಸ್ ಪಾರ್ಟಿ. ಸೊ ಇದಕ್ಕೆ ಆ ಆಂಗಲ್ ಸುತ್ಕೋಬಹುದು. ಈ ತರದ್ದೆಲ್ಲ ಇಬ್ಬರ ಜಗಳ ಇನ್ಯಾರೋ ಬೇಳೆ ಬೇಯಿಸ್ಕೊಳ್ಳೋ ತರ ಆಗ್ಬೋದು. ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ಬೇಡ್ಕೊಂತ ಇದ್ದೇನೆ, ಈ ವಿಚಾರವನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಈ ಒಂದು ಫ್ಯಾನ್ ವಾರ್ ಬೇಡ. ನಮಗೆ ಬೇಕಾಗಿರುವಂತದ್ದು ಒಂದು ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲ ಒಟ್ಟಿಗೆ ನಿಂತು ಚಿತ್ರರಂಗವನ್ನ ಬೆಳೆಸುವಂತ ಕೆಲಸ ಮಾಡೋಣ, ಉಳಿಸುವಂತ ಕೆಲಸ ಮಾಡೋಣ. ಅದು ಬಿಟ್ಟು ಒಬ್ಬರ ಮೇಲೆ ಇನ್ನೊಬ್ರು ತೆಗ್ದಾಕೋದು, ಇನ್ನೊಬ್ರ ಮೇಲೆ ಇನ್ನೊಬ್ರು ಹಾಕೋದು, ಇದು ಯಾವ ತರ ಆಗ್ತಾ ಇದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಇದು ಯಾವ್ದೋ ಒಂದು ಇಬ್ರು ಸ್ಟಾರ್ಸ್ ಮಧ್ಯೆ ಆಗ್ತಾ ಇರುವಂತ ವಾರ ಅಲ್ಲ. ಇದು ಆಕ್ಚುಲಿ ಒಂದು ಸ್ಟಾರ್, ಇನ್ನೊಂದು ಸ್ಟಾರ್ ನಟ ತೀರೋಗಿದ್ದಾರೆ, ಅವರ ಪತ್ನಿ. ಸೊ ಅವರ ಇಬ್ಬರ ಮಧ್ಯದಲ್ಲಿ ಆಗ್ತಾ ಇರುವಂತ ಎಮೋಷನ್ಸ್ ಗಳು ಏನಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರಿಬ್ರು ಆರಾಮಾಗಿದ್ದು ನೀವು ಫ್ಯಾನ್ಸ್ ಕಚ್ಚಾಡ್ಕೊಂತ ಇದ್ದೀರಾ ಗೊತ್ತಿಲ್ಲ, ಅಥವಾ ಅವರಿಗೆ ನಿಜವಾಗ್ಲೂ ಹರ್ಟ್ ಆಗಿದೆಯಾ ಅದು ನಮಗ್ ಗೊತ್ತಿಲ್ಲ. ಸೊ ಇದೆಲ್ಲ ಆಗ್ಬೇಕಾದ್ರೆ ಈ ನ್ಯೂಸ್ ಮಾಧ್ಯಮಗಳು ಈ ಏನಂತಾರೆ ಉರಿಯುವಂತ ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ, ನಿಲ್ಸಿ. ದಯವಿಟ್ಟು ನಿಮ್ಗಾದ್ರೆ ಒಂದಿಷ್ಟು ನೀರು ಚೆಲ್ಬಿಟ್ಟು ಜಸ್ಟ್ ಪಾಸ್ ದ ಥಿಂಗ್, ಲೆಟ್ಸ್ ಗೋ ಫಾರ್ವರ್ಡ್. ಒಳಿತನ್ನ ನಾವು ಸಮಾಜದ ಮುಂದೆ ತಂದಿಡೋಣ. ಇವತ್ತು ಯುಗಾದಿ ಸಂದರ್ಭ ಆಗಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ಲೇಬೇಕಂತ ನಂಗೆ ಅನಿಸ್ತು. ಅದರಿಂದ ನನ್ನ ವಿಚಾರವನ್ನ ನಾನು ಬಹಿರಂಗವಾಗಿ ಹಂಚ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದಿಷ್ಟು ಜನಕ್ಕೆ ಈ ವಿಚಾರವನ್ನ ತಲುಪಿಸಿ, ದಯವಿಟ್ಟು ಇದನ್ನ ಇಲ್ಲೇ ನಿಲ್ಸಿ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.